ಎಲ್ಲರಿಗೂ ನಮಸ್ಕಾರ. ಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಲೈಫ್ ಸ್ಟೈಲಲ್ಲಿ ನಾನು ನಿಮಗೆ ಈ ಗಿಡದ ಒಂದು ಪರಿಚಯ ಮಾಡ್ತಾ ಇದ್ದೇನೆ. ಇದರ ಹೆಸರು ಕಾಡು ಬಸಳೆ ಅಂತ ಹೇಳ್ತೇವೆ, ಗಂಡು ಕಾಳಿಂಗ ಅಂತಲೂ ಹೇಳ್ತಾರೆ, ಮಿರಾಕಲ್ ಲೀವ್ಸ್ ಅಂತಲೂ ಹೇಳ್ತಾರೆ. ಇದರ ಉಪಯೋಗ ಏನಂದರೆ, ಇದು ಕಿಡ್ನಿ ಸ್ಟೋನು, ಕಿಡ್ನಿಯಲ್ಲಿರುವ ಕಲ್ಲನ್ನು ಕರಗಿಸಲಿಕ್ಕೆ ಉಂಟಲ್ಲ, ತುಂಬಾ ಹೆಲ್ಪ್ ಮಾಡ್ತದೆ. ಹಾಗೆ ಇದರ ಸೇವನೆ ಮಾಡಿ ಕಿಡ್ನಿ ಸ್ಟೋನನ್ನು ಕರಗಿಸಿ ಪ್ರಯೋಜನ ಪಡೆದವರ ಬಗ್ಗೆ ಮಾಹಿತಿಯನ್ನು ಕೂಡ ಪಡ್ಕೊಳ್ಳೋಣ. ನಾವು ಶಾಲೆಗೆಲ್ಲ ಹೋಗ್ತಾ ಇರುವಾಗ ಇದರ ಎಲೆಯನ್ನು ತೆಗೆದು ಪುಸ್ತಕದೊಳಗೆ ಇಡ್ತಾ ಇದ್ದೆವು. ಅವಾಗ ಅದರ ಸೈಡ್ ಎಡ್ಜಲ್ಲಿ ಉಂಟಲ್ಲ, ಬೇರೆಲ್ಲ ಬಂದು ಗಿಡಗಳೆಲ್ಲ ಎಡ್ಜಲ್ಲಿ ಕೂಡ ಗಿಡಗಳೆಲ್ಲ ಹುಟ್ಟಿ ಬರ್ತದೆ ಅಂತ. ಇದನ್ನು ಪಲ್ಯ ರೀತಿಯಲ್ಲಿ ಕೂಡ ಮಾಡಿ ತಿಂತಾರೆ. ಹಾಗೆ ಶುಗರ್ನವರಿಗೂ ಕೂಡ ಇದು ಒಳ್ಳೆಯ ಒಂದು ಔಷಧಿಯುಕ್ತವಾದ ಒಂದು, ತುಂಬ ಸುಲಭವಾಗಿ ಬೆಳೆಯುವಂಥ ಒಂದು ಗಿಡ. ರುಚಿಯಲ್ಲಿ ಇದು ಹುಳಿ ಮತ್ತು ಒಂದು ಸ್ವಲ್ಪ ಒಗರೊಗರಾಗಿರ್ತದೆ. ಇದನ್ನು ಕಷಾಯ ಕೂಡ ಮಾಡಿ ಕುಡಿಬೋದು. ಅಂದರೆ ಒಂದು 4 ಎಲೆಯನ್ನು ಕಟ್ ಮಾಡಿ 1 ಕಪ್ ನೀರಿಗೆ ಹಾಕಿ ಒಲೆ ಮೇಲೆ ಇಟ್ಟು ಕುದಿಸಬೇಕು. ಅದಕ್ಕೆ ಒಂದು ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಕೂಡ ಹಾಕಿ ಚೆನ್ನಾಗಿ ಕುದಿಸಬೇಕು. ಕುದಿಸಿದ ನಂತರ ಸ್ವಲ್ಪ ಉಗುರು ಬಿಸಿ ಇರುವಾಗಲೇ ನಾವು ಅದನ್ನು ಸೇವನೆ ಮಾಡಬೇಕು. ಹಾಗೆ ಮಾಡೋದ್ರಿಂದ ಒಂದು 5-6 ದಿವಸ ಹಾಗೆ ಸೇವನೆ ಮಾಡೋದ್ರಿಂದಲೂ ಕೂಡ ಕಿಡ್ನಿ ಸ್ಟೋನು ಕರಗಿಕೊಳ್ತದೆ. ಉರಿ ಮೂತ್ರಕ್ಕೆ ಕೂಡ ಇದು ಒಳ್ಳೆಯ ಒಂದು ಔಷಧಿಯೇ. ಉರಿ ಮೂತ್ರದವರೆಲ್ಲ ಇದರ ಜೊತೆ, ಈ ಎಲೆಯ ಜೊತೆ ಎಳ್ನೀರನ್ನು ಕುಡಿದ್ರೆ ಉರಿ ಮೂತ್ರ ಕೂಡ ಶಮನ ಆಗ್ತದೆ. ಸ್ನೇಹಿತರೆ, ಬೆಳಿಗ್ಗೆ ಇದರ 2 ಎಲೆಯನ್ನು ಖಾಲಿ ಹೊಟ್ಟೆಗೆ ತಿಂದು ಬಿಸಿ ಬಿಸಿ ನೀರು ಕುಡಿದರೆ ನಿಮ್ಮ ಸರ್ವ ರೋಗ ಕೂಡ ಕಡಿಮೆಯಾಗುತ್ತದೆ. ಅಂದರೆ BP, ಶುಗರು, ಕೊಲೆಸ್ಟ್ರಾಲು, ಕಫ, ಪಿತ್ತ, ಹೃದಯಕ್ಕೆ ಸಂಬಂಧಿಸಿದಂಥ ರೋಗ, ಹಾಗೆ ಚರ್ಮದ ಒಂದು ಅಲರ್ಜಿ, ಅದನ್ನು ಕೂಡ ಕಡಿಮೆ ಮಾಡ್ತದೆ. ಮತ್ತು ಕಿಡ್ನಿ ಸ್ಟೋನ್ನ ಸಿಂಟಮ್ಸ್ ಹೇಗಿರ್ತದೆ ಅಂದರೆ, ಒಂದು ಸೈಡು ಹೊಟ್ಟೆ ಮತ್ತು ಬೆನ್ನಿನ ಸೈಡು ನೋವು ಬರ್ತದೆ. ಅಂದರೆ ಬಗ್ಲಿಕ್ಕಾಗೋದಿಲ್ಲ, ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಆ ರೀತಿ. ಹಾಗೆ ಕಿಡ್ನಿ ಸ್ಟೋನ್ ಈ ರೀತಿ ಇರ್ತದೆ ನೋಡಿ. ಹಾಗೆ ಇದನ್ನು ಇದು BP ಅವರು ಕೂಡ ಸೇವಿಸ್ಬೋದು. ಬೆಳಿಗ್ಗೆ ಎದ್ದು 2 ಎಲೆಯನ್ನು ತಿಂದು ಬಿಸಿ ಬಿಸಿ ನೀರು ಕುಡಿದರೆ ಉಂಟಲ್ಲ, ಕಿಡ್ನಿ ಸ್ಟೋನು ಮತ್ತು ಸರ್ವ ರೋಗ ಕೂಡ ಗುಣಪಡಿಸ್ಬೋದು. ನಾನಾ ಥರದ ಕಾಯಿಲೆಯನ್ನು ಕೂಡ ಪಡಿಸುವಂಥ ಒಂದು ಚಮತ್ಕಾರಿ ಗಿಡ ಅಂತಲೇ ಹೇಳ್ಬೋದು. ಇದರ ಎಲೆಯನ್ನು ಖಾಲಿ ಅಂತೆಯೇ ಜಗಿದು ತಿಂದರೆ ದೇಹದ ಒಳಗಿರುವ ರೋಗ ಮತ್ತು ದೇಹದ ಹೊರಗಿರುವ ಕಾಯಿಲೆಯನ್ನು ಕೂಡ ಗುಣಪಡಿಸುವಂಥ ಒಂದು ಶಕ್ತಿ ಇರುವಂಥ ಒಂದು ಗಿಡ ಅಂತಲೇ ಹೇಳ್ಬೋದು. ಚರ್ಮ ರೋಗ ಇದ್ದರೆ ಚರ್ಮದ ಮೇಲೆ ಹಚ್ಚಬೇಕು. ಏನಾದರೂ ಸ್ಕಿನ್ ಅಲರ್ಜಿ ಎಲ್ಲ ಇದ್ದರೆ ಇದನ್ನು ಪೇಸ್ಟ್ ಮಾಡಿ ಸ್ಕಿನ್ನಿನ ಮೇಲೆ ಹಚ್ಚಿದರೆ ಒಂದು ವಾರದಲ್ಲಿ ಸ್ಕಿನ್ ಕೂಡ ಚೆನ್ನಾಗಿ ಕ್ಲೀನ್ ಆಗ್ತದೆ. ಹಾಗೆ ಕಿಡ್ನಿ ಸ್ಟೋನನ್ನು ಕೂಡ ಕರಗಿಸಲು ತುಂಬಾ ಹೆಲ್ಪ್ ಮಾಡುವಂಥ ಒಂದು ಅಮೂಲ್ಯವಾದಂಥ ಒಂದು ಗಿಡ ಅಂತಲೇ ಹೇಳ್ಬೋದು. ಹಾಗೆ ಜೀರ್ಣಶಕ್ತಿಯನ್ನು ಕೂಡ ಹೆಚ್ಚಿಸ್ತದೆ, ಕೊಬ್ಬನ್ನು ಕೂಡ ಕರಗಿಸ್ತದೆ. ಹೇಗೆ ಸೇವಿಸುವುದಂದರೆ, 2 ಎಲೆಯನ್ನು 4 ದಿವಸ ತಗೊಳ್ಬೇಕು. ಅಂದರೆ 2 ಎಲೆ ಹಾಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ 4 ದಿವಸ ತಗೊಳ್ಬೇಕು. ಆನಂತರ ಗ್ಯಾಪ್ ಕೊಡಬೇಕು. ಹಾಗೆ 1 ವಾರ ಬಿಟ್ಟು 1 ವಾರ ಹಾಗೆ 4 ಎಲೆಯನ್ನು ತಗೊಂಡ್ರೆ ನಿಮ್ಮ ಕಿಡ್ನಿಯಲ್ಲಿರೋ ಸ್ಟೋನ್ ಪೂರ್ತಿ ಕರಗಿ ಹೊರಗೆ ಹೋಗ್ತದೆ. ಆನಂತರ ಹಾಗೆ ನಿಮಗೆ ಜನ್ಮ ಪೂರ್ತಿ ಕಿಡ್ನಿ ಸ್ಟೋನ್ ಬರುವುದೇ ಇಲ್ಲ. ಸ್ನೇಹಿತರೆ, ಇದರ ಸೇವನೆ ಮಾಡಿ ಪ್ರಯೋಜನವನ್ನು ಪಡೆದಂಥ ಭಾವನವರ ಹತ್ರ ಇದರ ಬಗ್ಗೆ ಮಾಹಿತಿಯನ್ನು ಕೇಳುವ. ಯಾವ ರೀತಿ ಮದ್ದು ಮಾಡೋದು ಅಂತ ಕೇಳಿಕೊಳ್ಳುವ. ಸೊಪ್ಪು ಉಂಟಲ್ಲ, ಅದನ್ನು ಒಂದು ತಕೊಂಡು ಅದಕ್ಕೆ 1 ಚಿಮಟಿಯಷ್ಟು ಜೀರಿಗೆ, ಮತ್ತೆ 1 ಚಿಮಟಿಯಷ್ಟು ಒಳ್ಳೆಮೆಣಸು, ಒಂದು 4 ಒಳ್ಳೆಮೆಣಸು, ಮತ್ತೆ ಇದು ಕಲ್ಲುಪ್ಪು ಸ್ವಲ್ಪ ಅದಕ್ಕೆ ಬೇಕಾದಷ್ಟು ಹಾಕಿ ಅದನ್ನು ಒಟ್ಟಿಗೆ ಜಗ್ದು ತಿನ್ಬೇಕು. ಬೆಳಿಗ್ಗೆ ಪೂರ್ತಿ ಉಗಿಬಾರ್ದು, ವಾಂತಿ ಮಾಡಬಾರ್ದು, ನುಂಗಿ ಮತ್ತೆ ನಂತರ ಒಂದು ಎಳ್ನೀರು ಕುಡಿಬೇಕು. ಎಳ್ನೀರು ಕುಡಿದು ಒಂದು ಗಂಟೆ ನಂತರ ಮತ್ತೊಂದು ಎಳ್ನೀರು ಕುಡಿಬೇಕು. 3 ದಿವಸ ಹಾಗೆ ಮಾಡಿದ್ರೆ ಕಿಡ್ನಿ ಸ್ಟೋನ್ ನಿಂತು ಹೋಗ್ತದೆ. ಖಾಲಿ ಹೊಟ್ಟೆ ಕುಡಿಬೇಕಲ್ಲ? ಖಾಲಿ ಹೊಟ್ಟೆಗೆ. ಅದು ಹೇಳಿದ್ದು ಇವರು ಯಾರು, ಜನಾರ್ದನ್.